ಆತ್ಮೀಯ ವಿದ್ಯಾರ್ಥಿಗಳಿಗೆ 2020-21ನೇ ಸಾಲಿನ BA 5ನೇ ಸೆಮಿಸ್ಟರ್ ಐಚ್ಛಿಕ ಕನ್ನಡ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈಗಾಗಲೇ ನಾನು 5ನೇ ಸೆಮಿಸ್ಟರ್ನ ಐಚ್ಛಿಕ ಕನ್ನಡ ಪಠ್ಯ ಕ್ರಮವನ್ನು ವಾಟ್ಸಪ್ ಮೂಲಕ ತಮಗೆ ತಲುಪಿಸಿದ್ದೇನೆ. ತಮಗೆ ಇರುವ ಪಾಠ್ಯಕ್ರಮ ಹಳಗನ್ನಡ ವ್ಯಾಕರಣ, ಕೇಶಿರಾಜನ ಶಬ್ದಮಣಿ ದರ್ಪಣ ಎಂಬ ಹಳಗನ್ನಡ ವ್ಯಾಕರಣ ಕೃತಿಯ ಹಿನ್ನೆಲೆಯಲ್ಲಿ ನಾವು ವ್ಯಾಕರಣ ಶಾಸ್ತ್ರದ ಅಧ್ಯಯನವನ್ನು ಮಾಡಬೇಕಾಗ್ತದೆ. ಈ ಒಂದು ಕೃತಿಯ 5 ಅಧ್ಯಾಯಗಳನ್ನು ಅಥವಾ ಪ್ರಕರಣಗಳನ್ನು ನಮ್ಮ ಅಧ್ಯಯನಕ್ಕಾಗಿ ಇಡಲಾಗಿದೆ. ಮೊದಲನೇ ಪ್ರಕರಣ ಸಂಜ್ಞಾ ಪ್ರಕರಣ, ಎರಡನೇದ್ದು ನಾಮ ಪ್ರಕರಣ, ಮೂರನೇದು ಸಂಧಿ ಪ್ರಕರಣ, ನಾಲ್ಕನೇದು ಸಮಾಸ ಪ್ರಕರಣ, ಐದನೇದ್ದು ಅಖ್ಯಾತ ಪ್ರಕರಣ. ಹೀಗೆ ನಾವು ಈ ಒಂದು ವ್ಯಾಕರಣ ಕೃತಿಯ ಅಧ್ಯಯನವನ್ನು ಮಾಡಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಈ ವ್ಯಾಕರಣ ಶಾಸ್ತ್ರ ಅಥವಾ ವ್ಯಾಕರಣ ಕೃತಿಯ ಅಧ್ಯಯನ ಮಾಡೋದಕ್ಕಿಂತ ಮುಂಚೆ ವ್ಯಾಕರಣ ಅಂದರೇನು, ವ್ಯಾಕರಣ ಸ್ವರೂಪ, ವ್ಯಾಕರಣ ಮಹತ್ವವನ್ನು ಅರಿತುಕೊಳ್ಳಬೇಕಾದದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತಿನ ತರಗತಿಯಲ್ಲಿ ವ್ಯಾಕರಣ ಸ್ವರೂಪ, ಮಹತ್ವವನ್ನು ಕುರಿತು ನಾವು ಚರ್ಚೆ ಮಾಡೋಣ. ವ್ಯಾಕರಣ ಇದು ಭಾಷೆಗೆ ಸಂಬಂಧಪಟ್ಟದ್ದು. ಭಾಷೆ ಅಂದ್ರೆ ಏನು? ಹಾಗಾದರೆ ಮನುಷ್ಯ ತನ್ನ ದೈನಂದಿನ ವ್ಯವಹಾರಕ್ಕೋಸ್ಕರ ಮನುಷ್ಯ ಮಾಡಿಕೊಂಡ ಒಂದು ವ್ಯವಸ್ಥೆಯನ್ನು ನಾವು ಭಾಷೆ ಅಂತ ಕರಿತೀವಿ. ಮನುಷ್ಯ ತನ್ನ ದೈನಂದಿನ ವ್ಯವಹಾರಕ್ಕೋಸ್ಕರ ಮಾಡಿಕೊಂಡಿರ್ತಕ್ಕಂಥ ಯಾದೃಚ್ಛಿಕ ಮೌಖಿಕ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆಯನ್ನು ನಾವು ಭಾಷೆ ಅಂತ ಕರಿತೀವಿ. ಯಾಕೆ ಭಾಷೆ ಮಾಡಿಕೊಂಡ ಅಂದರೆ ದಿನನಿತ್ಯ ವ್ಯವಹಾರ ಮಾಡಬೇಕಿತ್ತು. ಆ ವ್ಯವಹಾರದ ಮಾಧ್ಯಮವಾಗಿ ಆತ ಭಾಷೆಯನ್ನು ಸೃಷ್ಟಿಸಿಕೊಂಡ. ಹೀಗೆ ಸೃಷ್ಟಿಸಿಕೊಂಡಂತಹ ಭಾಷೆ ಶುದ್ಧ ರೂಪದಲ್ಲಿ ಮುಂದುವರಿಬೇಕು ಅಂತಂದರೆ ಆ ಭಾಷೆಯನ್ನು ತಿದ್ದುವ, ಭಾಷೆಯನ್ನು ರೂಪಿಸುವ ಅಥವಾ ಅದನ್ನು ವಿಮರ್ಶೆಗೆ ಒಳಪಡಿಸುವ ಒಂದು ವ್ಯಾಕರಣ ಶಾಸ್ತ್ರದ ಅಗತ್ಯ ಇತ್ತು. ಅದಕ್ಕಾಗಿ ಮೊದಲು ಭಾಷೆ ಹುಟ್ಕೊಳ್ತು, ಆ ನಂತರ ಅದನ್ನು ಪರಿಷ್ಕರಿಸುವುದಕ್ಕಾಗಿ ವ್ಯಾಕರಣ ಹುಟ್ಕೊಳ್ತು. ಹೇಗೆ ಹೋಲಿಸ್ಬೋದು ಭಾಷೆ ಮತ್ತು ವ್ಯಾಕರಣ ಅಂತಂದರೆ, ಒಂದು ದೇಶ ಮತ್ತು ಆ ದೇಶದ ಸಂವಿಧಾನ ಅಥವಾ ಕಾನೂನಿಗೆ ಹೋಲಿಸ್ಬೋದು. ಒಂದು ದೇಶ ರಚನೆ ಆದಮೇಲೆ ಅದು ಮುನ್ನಡಿಬೇಕಾದ್ರೆ ಆ ಕಾನೂನು ಅಥವಾ ಸಂವಿಧಾನ ಬಹಳ ಮುಖ್ಯ. ಆ ಸಂವಿಧಾನ ಮತ್ತು ಕಾನೂನು ಆ ದೇಶವನ್ನು ರಕ್ಷಿಸ್ತವೆ, ಮುಂದುವರೆದುಕೊಂಡು ಹೋಗುವುದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಒಂದು ಭಾಷೆ ಶುದ್ಧ ರೂಪದಲ್ಲಿ ಬಳಸಬೇಕು, ಶುದ್ಧ ರೂಪದಲ್ಲಿ ಅದನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಅಂತಂದರೆ ವ್ಯಾಕರಣ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆದ್ದರಿಂದ ಇವತ್ತಿನ ತರಗತಿಯಲ್ಲಿ ಪ್ರಾರಂಭದಲ್ಲಿ ನಾವು ವ್ಯಾಕರಣ ಸ್ವರೂಪವನ್ನು ನೋಡೋಣ. ವ್ಯಾಕರಣ ಸ್ವರೂಪದಲ್ಲಿ ವ್ಯಾಕರಣ ಶಾಸ್ತ್ರಕ್ಕೆ ಹಲವು ಹೆಸರುಗಳಿಂದ ಕರೆಯಲಾಗ್ತದೆ. ಶಬ್ದಶಾಸ್ತ್ರ ಅಂತೂ ಕೂಡ, ಆಮೇಲೆ ವ್ಯಾಕೃತಿ ಎಂಬ ಪರ್ಯಾಯ ಹೆಸರುಗಳಿಂದ ಕರೆಯಲಾಗ್ತದೆ. ಈ ವ್ಯಾಕರಣ ಅಂದರೆ ಇದು ಮೂಲತಃ ವಿಕರಣದಿಂದ ಬಂದಿದ್ದು. ವಿಕರಣ ಅಂದರೆ ಭೇದಿಸುವುದು, ಸೀಳುವುದು. ಅದೇ ರೀತಿ ವ್ಯಾಕೃತಿ ಅಂದರೆ ಬಿಡಿಸಿ ಹೇಳುವುದು, ಅಂದರೆ ಶಬ್ದಗಳ ರಚನೆಯನ್ನು ಬಿಡಿಸಿ ಹೇಳ್ತಕ್ಕಂಥದ್ದೇ ವ್ಯಾಕರಣ ಅಂತ ಕರಿಬಹುದು. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ, ವ್ಯಾಕರಣ ಎಂದರೆ ಭಾಷೆಯಲ್ಲಿ ಬಳಸುವ ಪದ ಸ್ವರೂಪವನ್ನು, ಪದಗಳ ವಿಕರಣವನ್ನು, ಪದಗಳ ರಚನೆಯ ಕ್ರಮವನ್ನು ತಿಳಿಸುವ ಒಂದು ಶಾಸ್ತ್ರವನ್ನು ನಾವು ವ್ಯಾಕರಣ ಅಂತ ಕರಿತೀವಿ. ಈಗಾಗಲೇ ಹೇಳ್ದಂಗೆ ಮನುಷ್ಯ ತನ್ನ ವ್ಯವಹಾರದ ಮಾಧ್ಯಮವಾಗಿ ಭಾಷೆ ರೂಪಿಸಿಕೊಂಡ. ಮುಂದೆ ಭಾಷೆಯ ಶುದ್ಧತೆ ಕಾಪಾಡಲು ವ್ಯಾಕರಣ ಶಾಸ್ತ್ರ ಹುಟ್ಕೊಳ್ತು. ಹೀಗೆ ಭಾಷೆ ಮೊದಲು, ಅದರ ಬೆನ್ನಿಗೆ ಅದನ್ನು ಪರಿಷ್ಕರಿಸುವುದಕ್ಕೆ ವ್ಯಾಕರಣ ಹುಟ್ಕೊಳ್ತು. ಎಂದರೆ ಒಂದು ಭಾಷೆಯಲ್ಲಿ ಅಂತರ್ಗತವಾಗಿರುವ ನಿಯಮಗಳನ್ನು ತಿಳಿದುಕೊಂಡು ಆ ನಿಯಮಗಳಿಗೆ ಅನುಗುಣವಾಗಿ ಶುದ್ಧವಾಗಿ ಬರೆಯುವ, ಶುದ್ಧವಾಗಿ ಮಾತನಾಡುವ ವ್ಯಾಕರಣ ನಮಗೆ ಕಲಿಸ್ಕೊಡ್ತದೆ. ಈಗ ನಾವು ಕನ್ನಡಿಗರು, ಕನ್ನಡ ಭಾಷೆಯನ್ನು ನಾವು ಶುದ್ಧವಾಗಿ ಮಾತಾಡಬೇಕು, ಶುದ್ಧವಾಗಿ ತಿಳ್ಕೊಳ್ಬೇಕು, ಶುದ್ಧವಾಗಿ ಅರ್ಥೈಸ್ಕೊಳ್ಬೇಕಂದ್ರೆ ನಮಗೆ ಕನ್ನಡ ವ್ಯಾಕರಣದ ಅಗತ್ಯ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಕನ್ನಡ ಭಾಷೆಯಲ್ಲಿರುವ ಅಂತರ್ಗತವಾಗಿರುವ ನಿಯಮಗಳನ್ನು ಕನ್ನಡ ವ್ಯಾಕರಣ ಪ್ರಕಟಪಡಿಸ್ತದೆ. ಅದಕ್ಕಾಗಿ ನಾವೆಲ್ಲರೂ ವ್ಯಾಕರಣವನ್ನು ಕಲೀಲೇಬೇಕಾಗ್ತದೆ. ಹಾಗಾದರೆ ಈ ವ್ಯಾಕರಣ ಮುಖ್ಯವಾಗಿ ಇದರ ಅಧ್ಯಯನದ ಕೇಂದ್ರಪ್ಪ ಅಂತಂದರೆ ಭಾಷೆಯ ಪದಗಳ ರಚನೆ. ಪದ ಅಥವಾ ಮಾತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಭಾಷೆಯಲ್ಲಿ. ಈ ಪದ ಅಥವಾ ಮಾತಿನ ಬಗ್ಗೆ ನಮ್ಮ ಜನಸಾಮಾನ್ಯರು ಕೂಡ ಅನೇಕ
ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಒಂದು ಗಾದೆ ಮಾತು ಬರ್ತದೆ, ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು. ಅದೇ ರೀತಿ ಅಲ್ಲಮ ಪ್ರಭುಗಳು 12ನೇ ಶತಮಾನದ ಶರಣ ಅಲ್ಲಂ ಪ್ರಭು ಹೇಳ್ತಾರೆ, ಮಾತೆಂಬುದು ಜ್ಯೋತಿರ್ಲಿಂಗ. ಅಂದರೆ ಮಾತಿಗೆ ಎಷ್ಟು ಮಹತ್ವ ಕೊಟ್ಟಿದ್ದಾರೆ, ಮಾತನ್ನು ಜ್ಯೋತಿರ್ಲಿಂಗಕ್ಕೆ ಹೋಲಿಸ್ತಾರೆ ಅವರು. ಬಹಳ ಮುಖ್ಯವಾಗಿರ್ತಕ್ಕಂಥ ನಮ್ಮ ವ್ಯವಹಾರ, ನಮ್ಮ ನುಡಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಬೇರೆಯವರ ಜೊತೆಗೆ ನಾವು ಆಡ್ತಕ್ಕಂಥ ಮಾತು ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಭಾವವನ್ನು ನಮ್ಮ ಸಂಬಂಧಗಳ ಮೇಲೆ ಬೀರ್ತಕ್ಕಂಥದ್ದು. ಆದ್ದರಿಂದ ನಮ್ಮ ಭಾವನೆಗಳನ್ನು ಅರ್ಥೈಸಿಕೊಳ್ಳುವುದಕ್ಕೆ, ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವುದಕ್ಕೆ ಮಾತು ಬಹಳ ಮುಖ್ಯವಾಗಿರ್ತದೆ. ಅದಕ್ಕಾಗಿ ನಾವು ಆಡುವ ಮಾತು ಹೇಗಿರಬೇಕಂದ್ರೆ ಪರಿಶುದ್ಧವಾಗಿರಬೇಕು, ಅರ್ಥಗರ್ಭಿತವಾಗಿರಬೇಕು, ಅರ್ಥಪೂರ್ಣವಾಗಿರಬೇಕು. ನಮ್ಮ ಮಾತು ಅದು ಇನ್ನೊಬ್ಬರಿಗೆ ಅರ್ಥವಾಗುವ ಹಾಗೆ ಅಥವಾ ಅರ್ಥದ ಗೊಂದಲವನ್ನು ನಿವಾರಣೆ ಮಾಡುವಂತಹ ಮಾತುಗಳು ಆಗಿರಬೇಕು ಎನ್ನುವ ದೃಷ್ಟಿಯಿಂದ ವ್ಯಾಕರಣ ಶಾಸ್ತ್ರವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯು, ಅದರಲ್ಲೂ ವಿಶೇಷವಾಗಿ ಕನ್ನಡ ವಿದ್ಯಾರ್ಥಿಯು ಓದಲೇಬೇಕಾಗಿರ್ತಕ್ಕಂಥದ್ದು ಅತ್ಯವಶ್ಯಕವಾಗಿದೆ. ನಮ್ಮ ಭಾರತೀಯ ವಾಗ್ಮಯ ಪರಂಪರೆಯಲ್ಲಿ ಈ ಶಬ್ದಗಳಿಗೆ, ಭಾಷೆಯಲ್ಲಿ ಬಳಸುವ ಶಬ್ದಗಳಿಗೆ ಹಾಗೂ ವ್ಯಾಕರಣಕ್ಕೆ ಬಹಳ ಮಹತ್ವದ ಸ್ಥಾನವನ್ನು ನೀಡಿದ್ದಾರೆ. ಪ್ರಾಚೀನ ಮಹರ್ಷಿ ಆಗಿರ್ತಕ್ಕಂಥ ನಮ್ಮ ಪತಂಜಲಿ ಮಹರ್ಷಿ ಒಂದು ಮಾತು ಹೇಳ್ತಾರೆ, ಅತಃ ಶಬ್ದಾನುಶಾಸನ. ಅಂದರೆ ವ್ಯಾಕರಣ ಅಂದರೆ ಏನಪ್ಪಾ ಅಂದರೆ ಶಬ್ದ ಅನುಶಾಸನ, ಶಬ್ದಗಳ ಅನುಶಾಸನ ಅಂದರೆ ನಿಯಮಗಳನ್ನು ಹೇಳ್ತಕ್ಕಂಥದ್ದೇ ವ್ಯಾಕರಣ. ಮುಂದುವರೆದು ಹೇಳ್ತಾರೆ, ಏಕಶಬ್ದ ಸಮ್ಯಜ್ಞಾತಃ ಸುಷ್ಟೋ ಪ್ರಯುಕ್ತಃ ಸ್ವರ್ಗೆ ಲೋಕೆ ಕಮುದುದ್ಭವತಿ ಅಂತ ಹೇಳಿ. ಅಂದರೆ ಮಾತು ಅಥವಾ ಶಬ್ದದ ಮಹತ್ವ ಹೇಗಿದೆ ಎನ್ನುವುದಕ್ಕೆ ಬಹಳ ಚೆನ್ನಾಗಿ ವಿವರಣೆ ಹೇಳ್ತಾರೆ. ಒಂದು ಮಾತು ಅಥವಾ ಶಬ್ದ ಚೆನ್ನಾಗಿ ತಿಳಿದುಕೊಂಡು ಸರಿಯಾಗಿ ಅದನ್ನು ಉಚ್ಚಾರ ಮಾಡಿದಾಗ ಈ ಲೋಕದಲ್ಲಿ ಪರಲೋಕದಲ್ಲಿ ಎರಡೂ ಕಡೆಗಳಲ್ಲೂ ಕೂಡ ನಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಅಂಥೇಳಿ. ಇಂಥ ಪವಿತ್ರವಾದ ಶಬ್ದ ಅಥವಾ ಮಾತಿನ ನಿಜ ಸ್ವರೂಪ, ನಿಜ ಅರ್ಥದ ಬಗ್ಗೆ ತಿಳಿಸಿಕೊಡುವಂತಹ ಒಂದು ಜ್ಞಾನ ಶಾಖೆಯನ್ನು ನಾವು ವ್ಯಾಕರಣವನ್ನು ಅಂಥೇಳಿ ಕರಿತೇವೆ. ಮುಂದುವರೆದು ನಮ್ಮ ಪ್ರಾಚೀನ ಸಂಸ್ಕೃತ ಪಂಡಿತ, ಗದ್ಯಕಾರ ಹಾಗೂ ಕಾವ್ಯ ಮೀಮಾಂಸಕಾರನಾಗಿರ್ತಕ್ಕಂಥ ದಂಡಿಯು ಕೂಡ ಬಹಳ ಅದ್ಭುತವಾಗಿ ಶಬ್ದ ಅಥವಾ ಮಾತಿನ ಮಹತ್ವವನ್ನು ಹೇಳ್ತಾನೆ. ಇದಂ ಅಂಧತಮಂ ಕೃತ್ಸ್ನಂ ಜಾಯತೆ ಭುವನತ್ರಯಂ ಯದಿ ಶಬ್ದಾವಯಂ ಜ್ಯೋತಿ ಅಸಂಸಾರನ್ನ ದೀಪ್ಯತೆ. ಅಂದರೆ ಶಬ್ದ ಎಂಬ, ಅಂದರೆ ಒಂದೊಮ್ಮೆ ಜ್ಯೋತಿ, ಒಂದೊಮ್ಮೆ ಶಬ್ದ ಎಂಬ ಬೆಳಕು ಇಲ್ಲದಿದ್ದರೆ ಜಗತ್ತು ಕತ್ತಲೆಯಲ್ಲಿ ಮುಳುಗಿ ಹೋಗಿರ್ತಿತ್ತು. ನಮ್ಮೆಲ್ಲರ ಜೀವನ, ನಮ್ಮೆಲ್ಲರ ವ್ಯವಹಾರಗಳು, ನಮ್ಮ ಸಂಸಾರ ಇವೆಲ್ಲವೂ ಕಗ್ಗತ್ತಲಲ್ಲಿ ಮುಳುಗಿ ಹೋಗಿರ್ತಿದ್ದವು. ಅಂದರೆ ಮನುಷ್ಯನಿಗೆ ವ್ಯವಹಾರ ಮಾಡುವುದಾಗಲಿ, ತನ್ನ ಮನಸ್ಸಿನ ಭಾವನೆಗಳನ್ನು, ತನ್ನ ಅಭಿಪ್ರಾಯಗಳನ್ನು ತಿಳಿಸುವುದಾಗಲಿ ಸಾಧ್ಯ ಆಗ್ತಿರಲಿಲ್ಲ. ತನ್ನ ಮನಸ್ಸಿನ ಒಳಗಡೆ ಇರತಕ್ಕಂಥ ಭಾವನೆಗಳನ್ನು ಬಿಚ್ಚಿಡಲು ಸಾಧ್ಯವಾಗ್ತಿರಲಿಲ್ಲ. ತನ್ನ ಆಲೋಚನೆಗಳನ್ನು ವ್ಯಕ್ತಪಡಿಸಲು ಸಾಧ್ಯ ಆಗ್ತಿರಲಿಲ್ಲ. ಈ ಎಲ್ಲ ಸಾಧ್ಯತೆಗಳು, ತನ್ನ ಆಲೋಚನೆಗಳನ್ನು, ತನ್ನ ವಿಚಾರಗಳನ್ನು, ವ್ಯವಹಾರಗಳನ್ನು ಮಾಡುವುದಕ್ಕೆ ಮುಖ್ಯ ಸಾಧನ ಯಾವುದಪ್ಪ ಅಂದರೆ ಮಾತು ಅಥವಾ ಶಬ್ದ ಅಂತ ಹೇಳ್ಬೋದು. ಅದಕ್ಕೆ ಈ ಮಾತು ಅಥವಾ ಶಬ್ದವನ್ನು ದಂಡಿ ಒಂದು ಜ್ಯೋತಿಗೆ ಅಥವಾ ಬೆಳಕಿಗೆ ಹೋಲಿಸ್ತಾನೆ. ಅದು ಈ ಮಾತು ಅಥವಾ ಶಬ್ದ ಈ ಲೋಕವನ್ನು ಬೆಳಗುವ ಒಂದು ಸಾಧನ, ಜ್ಯೋತಿ ಅಂಥೇಳಿ ಆತ ಕರೀತಾನೆ. ಹಾಗಾಗಿ ಶಬ್ದವನ್ನು ನಾವು ತಿಳಿದುಕೊಳ್ಬೇಕು, ಶಬ್ದದ ಅರ್ಥವನ್ನು ತಿಳಿದುಕೊಳ್ಬೇಕು, ಶಬ್ದಶಾಸ್ತ್ರವನ್ನು ತಿಳ್ಕೊಳ್ಬೇಕು ಎಂಬ ದೃಷ್ಟಿಯಿಂದ ವ್ಯಾಕರಣ ಶಾಸ್ತ್ರದ ಅಧ್ಯಯನವನ್ನು ನಾವೆಲ್ಲರೂ ವಿಶೇಷವಾಗಿರ್ತಕ್ಕಂಥ ಶ್ರದ್ಧೆಯಿಂದ ಮಾಡಬೇಕಾಗ್ತದೆ. ನಾವು ಇನ್ನೂ ಸ್ವಲ್ಪ ಮುಂದೆ ಹೋಗಿ ವ್ಯಾಕರಣ ಅಧ್ಯಯನ ಅಂದರೆ ಏನು, ಇದ್ರ ಕುರಿತು ಸ್ವಲ್ಪ ವಿಚಾರ ಮಾಡೋಣ. ಒಂದು ಭಾಷೆ ವ್ಯವಸ್ಥಿತಗೊಂಡಿರ್ತಕ್ಕಂಥದ್ದು, ಅದರ ಒಳಗಡೆ ಇರತಕ್ಕಂಥದ್ದು ಏನಪ್ಪ ಅಂದರೆ ವಾಕ್ಯ ಪದ ಮತ್ತು ಅಕ್ಷರಗಳಿಂದ ಕೂಡಿರ್ತಕ್ಕಂಥದ್ದು. ಪ್ರಾರಂಭದಿಂದ ಬಂದರೆ ಅಕ್ಷರ, ಪದ ಮತ್ತು ವಾಕ್ಯ. ಹಾಗಾದರೆ ವಾಕ್ಯ ಅಂದರೆ ಏನು? ಇನ್ನೊಬ್ಬರಿಗೆ ಅರ್ಥವಾಗುವಂತಹ ಸ್ಪಷ್ಟವಾದ ಮಾತಿನ ಉಚ್ಚಾರಣೆಯನ್ನು ನಾವು ವಾಕ್ಯ ಎಂದು ಕರೆಯುತ್ತೇವೆ. ವಾಕ್ಯ ಅದೊಂದು ಶಬ್ದಗಳ ಸಮೂಹ ಅಂತ ಹೇಳ್ಬೋದು. ಅಂದರೆ ಒಂದಕ್ಕಿಂತ ಹೆಚ್ಚು ಶಬ್ದಗಳು ಸೇರಿರ್ತಕ್ಕಂಥದ್ದನ್ನು ನಾವು ವಾಕ್ಯ ಅಂತ ಕರಿತೇವೆ. ಅದೇ ರೀತಿ ಪದ ಅಂದರೆ ಅದು ವರ್ಣಗಳ ಅಥವಾ ಅಕ್ಷರಗಳ ಸಮೂಹ ಎಂದು ಕರೆಯುತ್ತೇವೆ. ಅಂದರೆ ಒಂದಕ್ಕಿಂತ ಹೆಚ್ಚಿನ ಅಕ್ಷರಗಳು ಸೇರಿ ಪದ ಆಗ್ತಕ್ಕಂಥದ್ದು. ಇಲ್ಲಿ ಕನಕ ಎಂಬ ಶಬ್ದ, ಇದರಲ್ಲಿ 3 ಅಕ್ಷರಗಳಿವೆ. ಈ 3 ಅಕ್ಷರಗಳ ಒಂದು ಸಮೂಹವನ್ನು ನಾವು ಕನಕ ಎಂಬ ಶಬ್ದದಲ್ಲಿ ಕಾಣಬಹುದು. ಹೀಗೆ ವರ್ಣಗಳ ಸಮೂಹವನ್ನು ಪದ ಅಂಥೇಳಿ, ಪದಗಳ ಸಮೂಹನ ವಾಕ್ಯ ಎಂದು, ವಾಕ್ಯಗಳ ಒಂದು ಸಮೂಹವನ್ನು
ಗ್ರಂಥ ಅಥವಾ ಭಾಷೆ ಅಥವಾ ಶಬ್ದ ಸಮೂಹವೆಂದು ಕರೆಯುತ್ತೇವೆ. ಭಾಷೆ ರೂಪಿತವಾಗಿರ್ತಕ್ಕಂಥದ್ದು ಈ ಅಕ್ಷರಗಳಿಂದ, ಪದಗಳಿಂದ ಮತ್ತು ವಾಕ್ಯಗಳಿಂದ. ಈ ಅಕ್ಷರ, ಪದ ಮತ್ತು ವಾಕ್ಯಗಳ ಸಂಯೋಜನೆಯನ್ನು ನಾವು ಭಾಷೆ ಎಂದು ಕರೆಯುತ್ತೇವೆ. ಇವುಗಳ ಮೂಲಕವೇ ಭಾಷೆಯಲ್ಲಿ ವ್ಯವಹಾರ ನಡೀತಕ್ಕಂಥದ್ದು. ಆ ದೃಷ್ಟಿಯಿಂದ ವಾಕ್ಯ ರಚನಾ ಶಾಸ್ತ್ರವನ್ನು, ವಾಕ್ಯದಲ್ಲಿ ನಿಬದ್ಧವಾದ ಎಲ್ಲ ಶಬ್ದ ಸಮೂಹಗಳನ್ನು ಕೂಡ ನಾವು ಅಧ್ಯಯನ ಮಾಡಬೇಕು. ಇದರ ಬಗ್ಗೆ ತಿಳಿಸ್ಕೊಡುವಂತಹ ಗ್ರಂಥದ ಶಾಖೆಯನ್ನು ವ್ಯಾಕರಣ ಶಾಸ್ತ್ರವೆಂದು ನಾವು ಕರೆಯುತ್ತೇವೆ. ಇಂಥ ವ್ಯಾಕರಣದ ಮಹತ್ವ ಕುರಿತು ಸಂಸ್ಕೃತದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಉಲ್ಲೇಖ ಕಾಣಬಹುದು. ಅಲ್ಲಿ ಬರ್ತದೆ, ಉಪಾಸನೀಯಂ ಯತ್ನೇನ ಶಾಸ್ತ್ರಂ ವ್ಯಾಕರಣಂ ಮತಂ ಪ್ರದೀಪಭೂತಂ ಸರ್ವಾಸಾಂ ವಿದ್ಯಾನಾಂ ಯದವಸ್ಥಿತಂ. ಅಂದರೆ ವ್ಯಾಕರಣ ಎನ್ನುವುದು ಬೇರೆ ಶಾಸ್ತ್ರಗಳ ಅಧ್ಯಯನಕ್ಕೆ ಒಂದು ದೀಪ ಇದ್ದ ಹಾಗೆ. ಒಂದು ದೀಪ ಅಥವಾ ಬೆಳಕು ಎನ್ನುವುದು ಕತ್ತಲೆಯಲ್ಲಿರುವ ಎಲ್ಲ ವಸ್ತುಗಳನ್ನು ಹೇಗೆ ತೋರಿಸಿಕೊಡುತ್ತದೆಯೋ ಹಾಗೆಯೇ ಭಾಷೆ, ಹಾಗೆಯೇ ವ್ಯಾಕರಣ. ಅದೇ ರೀತಿಯಾಗಿ ವ್ಯಾಕರಣ ಅಧ್ಯಯನ ಎನ್ನುವುದು ಕೂಡ ನಮಗೆ ಎಲ್ಲ ಶಾಸ್ತ್ರಗಳ ಜ್ಞಾನವನ್ನು, ಮೂಲಭೂತವಾದಂತಹ ಅರ್ಥೈಸುವಿಕೆಯ ವಿಷಯವನ್ನು ನಮಗೆ ತಿಳಿಸ್ಕೊಡ್ತದೆ. ಆದ್ದರಿಂದ ವ್ಯಾಕರಣವನ್ನು ನಾವು ಓದಲೇಬೇಕು ಅಂತ ಹೇಳಲಾಗ್ತದೆ. ಮುಂದುವರೆದು ಇನ್ನೊಂದು ಉಲ್ಲೇಖ ಬರುತ್ತೆ ಸಂಸ್ಕೃತದಲ್ಲಿ. ಶಬ್ದಗಳ ಅಪಪ್ರಯೋಗದಿಂದ ಆಗುವ ಅರ್ಥ ವ್ಯತ್ಯಾಸ ಕುರಿತು ಒಂದು ಉಲ್ಲೇಖ ಬರ್ತದೆ. ಶಕಲೋಮಭೂತ ಸ್ವಜನಃ ಸಕೃತಃ. ಸಕಲಃ ಅಂತ ಹೇಳಬೇಕಾದ್ರೆ ಶಕಲಃ ಅಂತ ಹೇಳಬಾರ್ದು. ಹಾಗೆ ಹೇಳಿದ್ರೆ ಅರ್ಥ ವ್ಯತ್ಯಾಸ ಆಗ್ತದೆ. ಒಂದು ಶಬ್ದದ ಉಚ್ಚಾರ ವ್ಯತ್ಯಾಸದಿಂದ ಅರ್ಥ ವ್ಯತ್ಯಾಸವಾಗುತ್ತೆ. ಸ್ವಜನಃ ಅಂತ ಇರುವಲ್ಲಿ ಶ್ವಜನಃ ಅಂತ ಹೇಳಬಾರ್ದು. ಸಕೃತ ಎನ್ನುವಲ್ಲಿ ಶಕೃತ ಅಂತ ಹೇಳಿದರೆ ಅರ್ಥ ವ್ಯತ್ಯಾಸ ಉಂಟಾಗುತ್ತದೆ. ಅದೇ ರೀತಿ ನಾವು ಸಾಮಾನ್ಯವಾಗಿ ಬಳಸ್ತಕ್ಕಂಥ ವಿದ್ವಾಂಸ ಮತ್ತು ವಿದ್ವಾಂಸ ಅರ್ಥ ಬೇರೆನೆ, ಪಂಡಿತ. ವಿದ್ವಾಂಸ ಅಂತಂದರೆ ಅದು ನಾಶಪಡಿಸ್ತಕ್ಕಂಥದ್ದು. ಆದರೆ ವಿದ್ವಾಂಸ ಬಳಸುವಲ್ಲಿ ವಿದ್ವಾಂಸ ಅಂತ ಬಳಸಿದರೆ ಅರ್ಥ ವ್ಯತ್ಯಾಸಗಳಾಗ್ತವೆ. ಹೀಗೆ ಯಾವುದು ತಪ್ಪು ಯಾವುದು ಸರಿ ಎಂದು ತಿಳಿಸ್ಕೊಡ್ತಕ್ಕಂಥದ್ದು ವ್ಯಾಕರಣ. ಈ ವ್ಯಾಕರಣ ಜ್ಞಾನ ಇದ್ದರೆ ಯಾವುದು ಸರಿ ಯಾವುದು ತಪ್ಪು ಎನ್ನುವುದು ಅರಿವು ನಮಗಾಗ್ತದೆ. ಅದಕ್ಕಾಗಿ ವ್ಯಾಕರಣ ಅಧ್ಯಯನ ಬಹಳ ಮಹತ್ವವಾಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಹಾಗಾಗಿ ಶಬ್ದವನ್ನು ಹೇಗೆ ಉಚ್ಚಾರ ಮಾಡಬೇಕು, ಯಾವ ಶಬ್ದಗಳು ಎಲ್ಲೆಲ್ಲಿ ಉತ್ಪತ್ತಿ ಆಗ್ತವೆ, ಅದನ್ನು ಹೇಗೆ ಪ್ರಯೋಗ ಮಾಡಬೇಕು ಇತ್ಯಾದಿಯಾಗಿ ಈ ಎಲ್ಲ ವಿಷಯಗಳನ್ನು ವ್ಯಾಕರಣ ಶಾಸ್ತ್ರ ನಮಗೆ ಕಲಿಸಿಕೊಡ್ತದೆ ಅಂತ ಹೇಳಬಹುದು. ಯಾವುದು ಸರಿ ಯಾವುದು ತಪ್ಪು ಅನ್ನೋದು ತಿಳಿಯೋದು ಬಹಳ ಮುಖ್ಯ ಭಾಷೆಯಲ್ಲಿ. ನಾವು ಸಾಮಾನ್ಯವಾಗಿ ಹೊರಗಡೆ ಸಂತೆಗೆ ಅಥವಾ ಪೇಟೆಗೆ ಹೋದಾಗ ನೋಡ್ಬೋದು, ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಹೋಟೆಲ್ಗಳಿಗೆ, ಉಪಹಾರ ಗೃಹ. ಗೃಹ ಮತ್ತು ಗೃಹಕ್ಕೆ ವ್ಯತ್ಯಾಸ ಇದೆ. ಗೃಹ ಅಂತಂದರೆ ಮನೆ, ಸರಿಯಾದ ಬಳಕೆ ಗೃಹ ಅಂತ ಬಳಸಬೇಕಾಗಿತ್ತು, ಗೃಹ ಅಂತ ಬಳಸ್ತಾರೆ. ಗೃಹ ಅಂತಂದರೆ ಬೇರೆಯೇ, ಅದು ಗ್ರಹಗಳು ಅಂಥೇಳಿ. ಅದಕ್ಕಾಗಿ ಈ ಒಂದು ವ್ಯತ್ಯಾಸ ಗೊತ್ತಿರಬೇಕು. ಶಬ್ದದ ನಿಜ ಸ್ವರೂಪ ಗೊತ್ತಿರಬೇಕು. ಯಾವ ಶಬ್ದ ಎಲ್ಲಿ ಬಳಸಬೇಕೆನ್ನುವ ಒಂದು ಆಲೋಚನೆ, ಜ್ಞಾನ ಇರಬೇಕು. ಈ ಜ್ಞಾನ ಆಲೋಚನೆ ಬರಬೇಕಾದ್ರೆ ವ್ಯಾಕರಣದ ಅಧ್ಯಯನ ಬಹಳ ಮುಖ್ಯವಾಗಿದೆ ಅಂತ ಹೇಳಬಹುದು. ಹಾಗಾಗಿ ಸರಿಯಾದ ಶಬ್ದ ಸ್ವರೂಪವನ್ನು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಅದನ್ನು ಅರ್ಥವಂತಿಕೆಯಿಂದ ಬಳಸುವಂತಾಗಬೇಕು. ಹಾಗೆ ಬಳಸಬೇಕಾದ್ರೆ ನಮ್ಮೆಲ್ಲರಿಗೂ ವ್ಯಾಕರಣ ಶಾಸ್ತ್ರದ ಒಂದು ಅಧ್ಯಯನ ಬಹಳ ಮುಖ್ಯವಾಗ್ತದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಮುಂದಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣ ಪರಂಪರೆ ಕುರಿತು ತಿಳಿದುಕೊಳ್ಳೋಣ. ನಮಸ್ಕಾರ.